ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಸಿಡಿದೆದ್ದ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ ಫಸ್ಟ್ ರಿಯಾಕ್ಷನ್. ನಾನು ಸೈಲೆಂಟ್ ಆಗಿಲ್ಲ, ನಾನ್ ಯಾವಾಗ್ಲೂ ವೈಲೆಂಟ್. ಗ್ಯಾರಂಟಿ ನ್ಯೂಸ್ಗೆ ಯತ್ನಾಳ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ಮಾಡಿದಾಗೆ ನಾವು ರಾಜಕೀಯದಿಂದ ಹೊರಗೆ ಹೋಗ್ತೀವಿ ಹೊರತು ಯಾರೋ ಯಡಿಯೂರಪ್ಪನ ಮಾತು ಕೇಳಿ ವಿಜೇಂದ್ರ ಮಾತು ಕೇಳಿ ಹೈಕಮಾಂಡು ಇಂಥ ನಿರ್ಣಯ ತಗೊಂಡಿದ್ದು ತಪ್ಪು ಅಂತೇಳಿ ಇಡೀ ರಾಜ್ಯದ ಸಾಮಾನ್ಯ ಜನರು ಗೊತ್ತಾಗಿಬಿಟ್ಟಿದೆ. BJP ಹಾದಿ ಸರಿ ಇಲ್ಲ, ನಡೆ ಸರಿ ಇಲ್ಲ ಅಂತ ಹೇಳ್ತಾರೆ. ವೈಲೆಂಟಾಗಿ ಮಾತಾಡಕತ್ತೀನಿ ನಾನು ಆಯ್ಲ್ ಸೈಲೆಂಟಾಗಿ. ಯಡಿಯೂರಪ್ಪ ಒಬ್ಬ ಮಹಾಭ್ರಷ್ಟ, ಯಡಿಯೂರಪ್ಪ ಒಬ್ಬ ನೈತಿಕತೆ ಕಳ್ಕೊಂಡಂತವ. ವಿಜೇಂದ್ರ ಅವ್ರ ಅಪ್ಪನ ನಕಲಿ ಸಹಿ ಮಾಡಿ ಮುಖ್ಯಮಂತ್ರಿ ಸಹಿ ಮಾಡಿ ಚೆಕ್ನಲ್ಲಿ ಹಣ ತಗೊಂಡು ಮತ್ತು ಎಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗ್ಲಿಕ್ಕೆ ಕಾರಣನೇ ವಿಜೇಂದ್ರ. ಈಗಲಾದರೂ ಹೇಳಕತ್ತೀನಿ, ಯಡಿಯೂರಪ್ಪನ ಬಗ್ಗೆ ಈಗಲೂ ಉಚ್ಚಾಟನೆ ಆದ್ಮೇಲೆ ಮಾತಾಡಕತ್ತೀನಿ, ನಾನು ಮಾತಾಡ್ತೀನಿ. ಬಿಜೆಪಿ ಸರಿ ಇಲ್ಲ, ಬಿಜೆಪಿ ನಿರ್ಧಾರನೂ ಸರಿ ಇಲ್ಲ. ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದ ಉಚ್ಚಾಟಿತ ಯತ್ನಾಳ್. ಪ್ರಾಮಾಣಿಕರು ಪಕ್ಷದಲ್ಲೇ ಹೀಗೆ ಉಚ್ಚಾಟನೆ ಮಾಡ್ತೀರಿ, ಹಿಂದೂ ಪರ ಇರೋರನ್ನ ಹೀಗೆ ಪಕ್ಷದಿಂದ ಹೊರಹಾಕಿ ರಾಜ್ಯದಲ್ಲಿ ಬಿಜೆಪಿ ಹೋಗ್ತಿರೋ ಹಾದಿಯೂ ಸರಿ ಇಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯ ನಡೆಯೂ ಸರಿ ಇಲ್ಲ ಬಿಡ್ರಿ. ಬಿಜೆಪಿ ವಿರುದ್ಧ ಉಚ್ಚಾಟಿತ ನಾಯಕ ಯತ್ನಾಳ್ ಹೇಳಿಕೆ. ಉಚ್ಚಾಟನೆಗೂ ಮೊದಲಿನಿಂದಲೂ ಕೂಡ ಸ್ವಪಕ್ಷದವರ ವಿರುದ್ಧವೇ ಹರಿಹಾಯ್ದು ಅವರ ವಿರುದ್ಧ ಆಕ್ರೋಶ ಹೊರಹಾಕುವುದು, ಅವರ ವಿರುದ್ಧ ಹೇಳಿಕೆಗಳನ್ನ ನೀಡುವುದು ಯತ್ನಾಳ್ ಅವರಿಗೆ ರೂಢಿಯಾಗಿದೆ. ಇನ್ನು ಉಚ್ಚಾಟನೆಯ ಬಳಿಕವೂ ಕೂಡ ಅವರು ತಮ್ಮ ಸ್ಟೈಲ್ ಅನ್ನ ಮುಂದುವರಿಸಿದ್ದಾರೆ. ಉಚ್ಚಾಟನೆಯ ಬಳಿಕ ಇನ್ನಷ್ಟು ರೆಬಲ್ ಆಗಿರುವ ಯತ್ನಾಳ್ ಇದೀಗ ಬಿಜೆಪಿ ಪಕ್ಷದ ವಿರುದ್ಧವೇ ಗುಡುಗಿ ಬಿದ್ದಿದ್ದಾರೆ. ಒಂದ್ ಕಡೆ ನಾನು ಬಿಜೆಪಿಯಲ್ಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ ಅಂತಾನೂ ಹೇಳೋ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧವೇ ಕಿಡಿಕಾರ್ತಾರೆ. ಬಿಜೆಪಿ ಪಕ್ಷನೇ ಸರಿ ಇಲ್ಲ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಇನ್ನ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ, ಗ್ಯಾರಂಟಿ ನ್ಯೂಸ್ಗೆ ಯತ್ನಾಳ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು. ಇನ್ನ ಬಿಜೆಪಿ ಸರಿ ಇಲ್ಲ, ಬಿಜೆಪಿಯ ನಿರ್ಧಾರನೂ ಸರಿ ಇಲ್ಲ, ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಉಚ್ಚಾಟಿತ ನಾಯಕ